ಎಲ್ಲರೂ ಅಡ್ಡಗೋಡೆ ಮೇಲೆ ದೀಪ ಇಡ್ತಾ ಇದ್ದಾರೆ. ಬಿಜೆಪಿಯವರು ಅಷ್ಟೇ, ಜುಲೈ ಯಾವುದೋ ಈ 31ರವರೆಗೂ ನಾವು ಪ್ರವಾಸ ಮಾಡ್ತೀವಿ ಅಂತೇಳಿ, ಅಂಗಾಯಿ ಹುಣ್ಣಿಗೆ ಮತ್ತೆ ಇನ್ನೊಂದು ಏನು ಬೇಕು, ಕನ್ನಡಿ ಬೇಕಾ ಅದಕ್ಕೆ? ಏನೂ ಇಲ್ಲ. ಆಲ್ರೆಡಿ ಒಂದು ಹವಾಮಾನ ತಜ್ಞರು ಹೇಳಿದ್ದಾರೆ, ಇದು ಸೂಪರ್ ನ್ಯಾನೋ ಏನೋ ಬಂದ್ಬಿಟ್ಟಿದೆಲ್ಲ, ಅದರಿಂದಾಗಿ ಮಳೆ ಎಷ್ಟು ಕಡಿಮೆ ಆಗುತ್ತಂತೂ ಗೊತ್ತಾಗಿದೆ. ಆಮೇಲೆ ಎಲ್ಲ ಅಗ್ರಿಕಲ್ಚರಲ್ ಇವೆಲ್ಲ ಸೋಯಿಂಗು ಆಮೇಲೆ ಎಲ್ಲ ಹಾಳಾಗಿರ್ತಕ್ಕಂಥದ್ದು ರಿಪೋರ್ಟ್ ಇದೆ. ಈ ಎಲ್ಲ ರಿಪೋರ್ಟ್ಗಳು ಇದ್ದಾಗ ಅಲ್ಲೆಲ್ಲಿ ಏನಂತ ಹೇಳಿದ್ರಪ್ಪ ಅಂದ್ರೆ ಕೇಳ್ತಾ ಇದ್ದಾರೆ ಯಾರು ಇವರು, ಪ್ರತಿ ಎಕರೆಗೆ 50,000 ಕೋಟಿ ಇವ್ರು ಕೇಳ್ತಾ ಇದ್ದಾರೆ. ಯಾರು? ವಿಜೇಂದ್ರ ಅವರು ಕೇಳ್ತಾ ಇದ್ದಾರೆ. ಹೌದ್ರಾ? ಆಮೇಲೆ ಇವರು ನಮ್ಮ ಪರಮೇಶ್ವರ್ ಅವರು ಏನು ಹೇಳ್ತಾ ಇದ್ದಾರೆ, ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ಸೇರಿಸಿ 326 ಕೋಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತೇಳಿ 326 ಕೋಟಿ ಅಂದ್ರಪ್ಪ ಅಂದರೆ ಇದು ಅದಕ್ಕಿಂತ ಒಂದು ಹಾಸ್ಯಾಸ್ಪದ ಸಂಗತಿ ಏನೂ ಇಲ್ಲ. ಯಾಕಂದ್ರಪ್ಪ ಅಂದ್ರೆ ಒಬ್ಬ ಕಂದಾಯ ಮಂತ್ರಿಗಳಾಗಿ ಬರ ವೀಕ್ಷಣೆ ಮಾಡಿ ಇವತ್ತು ಬರಗಾಲಕ್ಕಾಗಿ ಏನಪ್ಪ ಅಂದ್ರೆ ನಿರ್ವಹಣೆಗಾಗಿ ಇವತ್ತು ಏನಪ್ಪ ಅಂದ್ರೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರಪ್ಪ ಅಂದ್ರೆ ಅದು ಇಷ್ಟಿದೆ, ದುಡ್ಡಿದೆ, ನಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳಬೇಡಿ, ಅದು ಎಲ್ಲ ಹೇಳಿದ್ರಪ್ಪ ಅಂದ್ರೆ ಒಂದು ಇವತ್ತು ಜಸ್ಟ್ ನಗ್ತಕ್ಕಂಥ ವಿಷಯ ಇದೆ. ಓಕೆ, ಎಸ್, ಇನ್ನು ಹೇಳ್ತೀನಿ ನಾನು. ಇನ್ನು ಹೇಳಿ ಸರ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಿಜೆಪಿಯವರಿಗೂ ಸಹಿತ ಏನಪ್ಪ ಅಂದ್ರೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಕೇಂದ್ರದಿಂದ ದುಡ್ಡು ಕೊಡಿಸ್ಬೇಕಲ್ಲ ಅವರು. ಹೌದು. ಇಲ್ಲಿ ಇವರು ಸ್ಟೇಟ್ ಗೌರ್ಮೆಂಟ್ನವ್ರಿಗೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಇಲ್ಲ ಅಲ್ಲಿಗೆ ನಾವು ಇನ್ನು ಕೇಳಿದೀವಿ ನಾವು ಅಂತೇಳಿ, ಎಷ್ಟು ಕೇಳಿದೀವಿ ಅಂತ ಇಲ್ಲ. ಇವತ್ತು ನಮ್ಮ ಇದರೊಳಗಡೆ ನಾನು ಲೆಕ್ಕ ಹಾಕಿರ್ತಕ್ಕಂಥದ್ದು 2,74,00,000 ಒಂದು ಜಮೀನು ಇವತ್ತು ಸೋಯಿಂಗ್ ಹಾಳಾಗಿದೆ ನಮ್ಮ ಕರ್ನಾಟಕದಲ್ಲಿ. ಇವತ್ತು ಬಿತ್ತನೆ ಹಾಳಾಗಿದೆ, ಬೆಳೆ ಹಾಳಾಗಿದೆ. ಅದಕ್ಕೆ ನೀವು 50,000 ಬೇಡ 25,000 ಕೊಡ್ತೀನಿ ಅಂತ ಹೇಳಿದ್ರು ಎಷ್ಟು ಬೇಕಾಗುತ್ತೆ? ಇವತ್ತು 2.5 ಲಕ್ಷ ಕೋಟಿ ಬೇಕಾಗುತ್ತೆ. ಅದು ಕರೆಕ್ಟಾಗಿ ಕೇಳಿ ನೀವು, ಯಾರು ಪರಮೇಶ್ವರ್ ಅವರೇ. ಸುಮ್ಮನೆ ಏನಂತ ಹೇಳಿದ್ರಪ್ಪ ನಾವು ಗುಂಡಾರಿಸ್ದಂಗೆ ಆಗಬಾರ್ದು. ಅಲ್ಲಿ ಹಂಗೆ ಕೇಳ್ತಾ ಇದ್ರೆ ನೀವು ಏನು ಸಹಾಯ ಮಾಡಿ ಏನು ಸಹಾಯ, ಎಷ್ಟು ಸಹಾಯ, ಎದಕ್ಕೆ ಸಹಾಯ, ಅದು ನಿರ್ದಿಷ್ಟವಾಗಿ ಹೇಳಿ. ಇವರು ವಿಜಯೇಂದ್ರ ಅವರು ನಿರ್ದಿಷ್ಟವಾಗಿ ಹೇಳಬೇಕು, ಆರ್ ಅಶೋಕ್ ಅವರು ನಿರ್ದಿಷ್ಟವಾಗಿ ಹೇಳಬೇಕು. ವಿಪಕ್ಷಗಳು ಸುಮ್ಮನೆ ನಾವು ಬರ ಪರಿಹಾರದ ವಿಚಾರವಾಗಿ ರಾಜ್ಯ ಪ್ರವಾಸ ಮಾಡ್ತೀವಿ ಅಂತ ಅಲ್ಲಿ ಅವ್ರು ಹೋಗಿ ಎಲ್ಲಿಯಾದರೂ ಇವ್ರು ಏನಂತ ಹೇಳಿದ್ರೆ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಮೊನ್ನೆ ಬೆಳಗಾವಿ ಡಿಸ್ಟಿಕ್ನಲ್ಲಿ. ಅಲ್ಲಿ ಹೋಗಿ ಏನಂತ ಹೇಳಿದ್ರೆ ಹೂವಿನ ಹಾರ ಹಾಕೋದು ಆ ಫೋಟೋಕ್ಕೆ. ಅಲ್ಲರಿ, ಹೂವಿನ ಹಾರ ಹಾಕೋದು ಬೇಕಾಗಿಲ್ಲ, ಇವತ್ತು ದುಡ್ಡು ಬೇಕಾಗಿದೆ ರೈತರಿಗೆ. ಇವತ್ತು ಸಾಲ ಮನ್ನಾ ಆಗೋದು ಬೇಕಾಗಿದೆ, ಇವತ್ತು ಬೆಳೆ ಪರಿಹಾರ ಬೇಕಾಗಿದೆ, ಇವತ್ತು ಏನಂತಾರೆ ಬೆಳೆ ವಿಮೆನೂ ಬೇಕಾಗಿದೆ. ಆ ವಿಮೆ ಎಲ್ಲಿ ಕೊಡ್ತಾ ಇದ್ದಾರೆ? ಎಲ್ಲ ಬೋಗಸ್ ಆಗ್ತಾ ಇದೆ. ಅದಕ್ಕೆ ಇವರಿಬ್ಬರೂ ಏನಂತ ಹೇಳಿದಾರಪ್ಪ ಅಂತಾರೆ, ಇವತ್ತು ರೈತ ವಿರೋಧಿ ನಿಲುವನ್ನು ತಾಳಿದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ. ಕರೆಕ್ಟ್.